ಒಬ್ಬ ಟೇಲರ್ ಬಟ್ಟೆ ಹೊಲಿಯುವಂತ ಸಂದರ್ಭದೊಳಗ ಆತನ ಕಡೆ ಒಂದು ಸೂಜಿ ಇರ್ತದ, ಇನ್ನೊಂದು ಕಡೆ ಕತ್ರಿ ಇರ್ತದ. ಸೂಜಿ ಮತ್ತು ಕತ್ರಿ ಎರಡು ಇಟ್ಕೊಂಡು ಬಟ್ಟೆ ಹೊಲಿಯಾಕತ್ತಿದ್ದ. ಅವನ ಮಗ ದಿನ ನಮ್ಮಪ್ಪ ಹೆಂಗ ಬಟ್ಟೆ ಹೊಲಿತಾನ ಅಂತ ನೋಡ್ಬೇಕಂತ ದಿನ ಕೂಡ್ತಿದ್ದ. ಕುಂತ ನೋಡುವಂತ ಸಂದರ್ಭದೊಳಗ ಅಪ್ಪ ಕತ್ರಿಯಿಂದ ಬಟ್ಟೆ ಕಟ್ ಮಾಡಿ ಹಿಂಗ ದೂರ ಸರ್ಸೋವಂತದನ್ನ ಬಟ್ಟೆಗಳನ್ನ ಹೊಲದ ಆ ಸೂಜಿ ತನ್ನ ಟೋಪಿ ಒಳಗೆ ಇಟ್ಕೊಳ್ತಿದ್ದ ಅಂತ. ಅವಾಗ ಮಗಗ ಆಶ್ಚರ್ಯ ಆಯ್ತು, ಇದೇನಿದ ಅಪ್ಪ ದಿನ ಕಿಮ್ಮತ್ತಿನ ದೊಡ್ಡ 100 ರೂಪಾಯಿ 120 ರೂಪಾಯಿಯ ಕತ್ರಿ ಹಿಂಗ ಕಟ್ ಮಾಡಿ ದೂರ ಸರಿಸ್ತಾನ. ಅದೇ ಬರೀ ಬಹಳ ಕಿಮ್ಮತ್ತಿಂದ ಏನಲ್ಲ ಸೂಜಿ, ಬರೀ 5 ರೂಪಾಯಿ 10 ರೂಪಾಯಿ. ಅದರಿಂದ ಬಟ್ಟೆ ಹೊಲದ ತನ್ನ ಟೋಪಿ ಒಳಗೆ ಇಟ್ಕೊಳ್ತಾನಲ್ಲ ಯಾಕ ಅಂತ ಕೇಳ್ಬೇಕಂತ ಅಪ್ಪನ ಕಡೆ ಬಂದ್ ಕೇಳಿದ. ಅಪ್ಪ ದಿನ ಸೂಜಿಯಿಂದ ಬಟ್ಟೆ ಹೊಲದ ನಿನ್ನ ಟೋಪಿ ಒಳಗೆ ಇಟ್ಕೊಳ್ತಿ, ಕತ್ರಿಯಿಂದ ಬಟ್ಟೆ ಕಟ್ ಮಾಡಿ ದೂರ ಸರಿಸ್ತಿ ಯಾಕ ಅಂದ. ಅವಾಗ ಅಪ್ಪ ಬಹಳ ಕಿಮ್ಮತ್ತಿನ ಮಾತು ಹೇಳಿದ್ನಂತ, ಮಗ ಕತ್ರಿ ಏನ್ ಮಾಡ್ತದ? ಕಟ್ ಮಾಡ್ತದ. ಕತ್ರಿ ಏನ್ ಮಾಡ್ತದ? ಒಂದಿದ್ದಿದ್ದು 2 ಮಾಡ್ತದ. ಸೂಜಿ ಏನ್ ಮಾಡ್ತದ? 2 ಇದ್ದಿದ್ದು 1 ಮಾಡ್ತದ. ನಿನ್ನ ಜೀವನ ಹೆಂಗ ಆಗ್ಬೇಕಂದ್ರ ಸೂಜಿ ಹಂಗ ಆಗ್ಬೇಕೇ ವಿನಃ ಕತ್ರಿ ಹಂಗ ಆಗಬಾರ್ದಪ್ಪ. ಒಂದಿದ್ದಿದ್ದ 2 ಮಾಡುವಂತ ಬದುಕು ನಿಂದ ಆಗಬಾರ್ದು. 2 ಆಗಿರುವಂತ ಮನಸ್ಸುಗಳನ್ನ ಒಂದು ಓಡಿಸುವಂತ ಬಹಳ ದೊಡ್ಡ ಬದುಕು